ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಮ್ಮರಲ್ಲಿ ತುಂಬ ಹೂ ಬಿಡುವಂಥ ಗಿಡಗಳು, ಅದರಲ್ಲೂ ನೆರಳಲ್ಲಿ ಹೂ ಬಿಡುವಂಥ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಈ ಗಿಡಗಳು ತುಂಬ ಜನರ ಮನೆಗಳಲ್ಲಿದೆ, ಆದರೆ ತುಂಬ ಕಾಮನ್ ಆಗಿಲ್ಲ. ಹಾಗಾಗಿ ಈ ಗಿಡಗಳನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗಿಡಗಳು ಅಂತಲೇ ಹೇಳ್ಬೋದು. ಆ ಗಿಡಗಳು ಯಾವ್ಯಾವುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹೂವಿನ ಹೆಸರು ಕೊಲೇರಿಯಾ ಅಂತ. ಈ ಹೂವಿನ ಶೇಪೇ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಪೈಪ್ ತರ ಬಂದು ಮುಂದೆ ಪೆಟಲ್ಸ್ ಇರುತ್ತೆ. ಈ ಗಿಡದಲ್ಲಿ ವರ್ಷ ಪೂರ್ತಿ ಮಧ್ಯ ಮಧ್ಯ ಹೂ ಬರ್ತಾನೆ ಇರುತ್ತೆ. ಆದರೆ ಸಮ್ಮರಲ್ಲಿ, ಫೆಬ್ರವರಿಯಿಂದ ಸಮ್ಮರ್ ಮುಗಿಯೋ ತನಕ ತುಂಬ ಜಾಸ್ತಿ ಹೂ ಬರುತ್ತೆ. ಈ ಗಿಡಕ್ಕೆ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳಬಾರ್ದು. ನೆರಳಲ್ಲಿ ಬೆಳೆಯುವಂಥ ಗಿಡ, ಆದರೆ ಇಂಡೈರೆಕ್ಟ್ ಲೈಟ್ ತುಂಬ ಬ್ರೈಟ್ ಆಗಿ ಬೀಳ್ತಾ ಇರಬೇಕು. ವಿಂಡೋ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಎಲ್ಲಿ ಬಿಸಿಲು ಬೀಳ್ತಾ ಇಲ್ಲ ಅಂಥ ಜಾಗದಲ್ಲಿ ಇಡಬೇಕು. ತುಂಬ ಬೆಳಕಿರೋ ಅಂಥ ಜಾಗದಲ್ಲಿ ಇಟ್ಟರೆ ಯಾವಾಗಲೂ ಹೂ ಬರ್ತಾ ಇರುತ್ತೆ. ಇದರಲ್ಲಿ ರೆಡ್, ಆರೆಂಜ್, ಪಿಂಕ್ ಮತ್ತು ಪರ್ಪಲ್ ಹೀಗೆ 4 ಕಲರ್ಸಲ್ಲಿ ಬರುತ್ತೆ. ಅದರಲ್ಲಿ ರೆಡ್ ಮತ್ತು ಆರೆಂಜ್ ಸ್ವಲ್ಪ ಕಾಮನ್ ಆಗಿರುತ್ತೆ, ಎಲ್ಲ ಕಡೆ ನೋಡೋಕೆ ಸಿಗುತ್ತೆ. ಎಲ್ಲ ಫ್ಲವರ್ಸ್ ಒಳಗೂ ಈ ರೀತಿ ಚಿಕ್ಕ ಚಿಕ್ಕ ಡಾಟ್ಸ್ ಇರುತ್ತೆ, ಹಾಗೆ ಚಿಕ್ಕದಾಗಿ ಗೆರೆಗಳಿರುತ್ತೆ. ಹೂ ಅರಳು ಹೋದ್ಮೇಲೆ ಅದನ್ನು ಕಟ್ ಮಾಡಿ ತೆಗಿತಾ ಇರಬೇಕು. ಯಾವಾಗಲೂ ಪ್ರೂನಿಂಗ್ ಮಾಡೋದ್ರಿಂದ ಬ್ರಾಂಚಸ್ನ ಜಾಸ್ತಿ ಮಾಡ್ಕೋಬೋದು, ಗಿಡನ ಬುಷಿಯಾಗಿ ಮಾಡ್ಕೋಬೋದು. ಈ ಗಿಡನ ಯಾವಾಗಲೂ ನೆರಳಲ್ಲೇ ಇಡೋದ್ರಿಂದ ಡೈಲಿ ನೀರು ಹಾಕಬಾರ್ದು. 3 ದಿನಕ್ಕೆ ಒಂದು ಸಲ ನೀರು ಹಾಕಿದರೆ ಸಾಕು. ಮೇಲ್ಗಡೆ ಮಣ್ಣು ಡ್ರೈ ಆಗಿದೆಯಾ ನೋಡಿಕೊಂಡು ನೀರು ಹಾಕಬೇಕು. ಈ ಗಿಡನ ಕಟ್ಟಿಂಗಿಂದ ಬೆಳಿಬೋದು. ಒಂದು ಗಿಡ ಇದ್ದರೆ ಅದ್ರ ಸುತ್ತ ಸ್ಪ್ರೆಡ್ ಆಗಿ ತುಂಬ ಗಿಡಗಳು ಬೆಳೆಯುತ್ತೆ. ಗಿಡಗಳು ಮಲ್ಟಿಪಲ್ ಆಗ್ತಾ ಇರುತ್ತೆ. ಆ ಗಿಡಗಳಲ್ಲಿ ಚೆನ್ನಾಗಿ ಬೇರ್ ಕೂಡ ಇರುತ್ತೆ. ನೀವು ಪ್ರೊಪಗೇಷನ್ ಮಾಡೋರು ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳನ್ನ ತಗೊಂಡು ಸೆಪ್ರೇಟ್ ಮಾಡಿಬಿಟ್ಟು ಕೂಡ ನೆಡ್ಬೋದು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬಿಡೋದ್ರಿಂದ ನಾವು ಈ ಗಿಡನ ಕ್ಲೀನ್ ಮಾಡಿಕೊಂಡು ಹಾಳಾಗಿರೋ ಎಲೆಗಳನ್ನೆಲ್ಲ ತೆಗೆದು ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಫರ್ಟಿಲೈಸರ್ ಕೊಟ್ಕೋಬೇಕು. ನಾನಿಲ್ಲಿ ರೋಸ್ ಮಿಕ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಬರೀ ಗುಲಾಬಿ ಗಿಡಗಳಿಗೆ ಮಾತ್ರ ಅಲ್ಲ, ಹೂ ಬಿಡೋ ಅಂಥ ಯಾವುದೇ ಗಿಡಗಳಿಗೆ ಹಾಕೋಬಹುದು. ಈ ಗಿಡ ತುಂಬ ಸಾಫ್ಟ್ ಇರೋದ್ರಿಂದ ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರ್ನೇ ಹಾಕೋಬೇಕು. ರೀಪಾಟ್ ಮಾಡೋರು ಫೆಬ್ರವರಿ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ಕೋಬಹುದು. ಈ ಗಿಡ 1.5 ಇಂದ 2 ಫೀಟ್ ಮಾತ್ರ ಎತ್ತರ ಬರುತ್ತೆ. ಹಾಗಾಗಿ ತುಂಬ ದೊಡ್ಡ ಪಾಟ್ ಬೇಕಾಗಲ್ಲ, ನಿಮಗೆ 9 ಇಂಚಿನ ಪಾಟ್ ಸಾಕಾಗತ್ತೆ. ಈ ಹೂವಿನ ಹೆಸರು ಬ್ಲೀಡಿಂಗ್ ಹಾರ್ಟ್ ವೈನ್ ಅಂತ. ಈ ಹೆಸರು ಯಾಕೆ ಬಂದಿದೆ ಅಂದರೆ, ಆ ಹೂವನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಆ ಹೂವು ಹಾರ್ಟ್ ಶೇಪಲ್ಲಿರುತ್ತೆ. ಆ ಹಾರ್ಟ್ ಒಳಗಿಂದ ರೆಡ್ ಕಲರ್ ಹೂವು ಡ್ರಾಪ್ ಆಗೋ ಥರ ಇರುತ್ತೆ. ಹಾಗಾಗಿ ಇದಕ್ಕೆ ಬ್ಲೀಡಿಂಗ್ ಹಾರ್ಟ್ ವೈನ್ ಅಂತಾರೆ. ವೈನ್ ಅಂದರೆ ಇದನ್ನು ಬಳ್ಳಿ ಥರನೂ ಬೆಳೆಸ್ಬೋದು. ನಾವು ಯಾವುದಕ್ಕಾದ್ರೂ ಸಪೋರ್ಟ್ ಕೊಟ್ಟರೆ ತುಂಬ ಉದ್ದ ಬಳ್ಳಿ ಥರ ಬೆಳ್ಕೊಂಡೋಗುತ್ತೆ. ನಾನಿಲ್ಲಿ ಫುಲ್ ಕಟ್ಟಿಂಗ್ ಮಾಡಿಬಿಟ್ಟು ಶಾರ್ಟಾಗಿ ಬೆಳೆಸಿದ್ದೀನಿ. ಈ ಗಿಡಕ್ಕೆ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳಬಾರ್ದು. ಪಾರ್ಷಲ್ ಶೇಡಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋ ಅಂಥ ಗಿಡ ಇದು. ಬೆಳಗ್ಗಿನ ಬಿಸಿಲು ಚೆನ್ನಾಗಿ ಬೀಳ್ತಾ ಇರಬೇಕು, ಮಧ್ಯಾಹ್ನದ ಮೇಲೆ ನೆರಳಿರಬೇಕು. ಅಂಥ ಪ್ಲೇಸಲ್ಲಿಟ್ಟರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದರಲ್ಲಿ ನವೆಂಬರಿಂದ ಹೂ ಬಿಡೋಕ್ಕೆ ಶುರುವಾದರೆ ಏಪ್ರಿಲ್ ತನಕ ತುಂಬ ಹೂ ಇರುತ್ತೆ. ಒಂದ್ಸಲ ಹೂ ಅರಳಿದ್ರೆ ತುಂಬ ದಿನ ತನಕ ಇರುತ್ತೆ. ಮಳೆಗಾಲ ಶುರುವಾದ ಕೂಡಲೇ ಈ ಹೂವಿನ ಸೀಸನ್ ಮುಗ್ದೋಗುತ್ತೆ, ಎಲೆಗಳೆಲ್ಲ ಉದುರೋಗುತ್ತೆ. ಈ ಗಿಡ ಪೂರ್ತಿ ಕಡ್ಡಿ ಥರ ಆಗಿರುತ್ತೆ. ಈ ಗಿಡದ ಸ್ಟೆಮ್ ನೀವು ನೋಡ್ಬೋದು, ತುಂಬ ದಪ್ಪ ಮರ ಇದ್ದಾಗಿರುತ್ತೆ. ಅಕ್ಟೋಬರ್ ತನಕ ಇದೇ ರೀತಿ ಕಡ್ಡಿ ಥರ ಇರುತ್ತೆ. ನವಂಬರಿಂದ ಒಂದೇ ಸಲ ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ನವಂಬರ್ ಸ್ಟಾರ್ಟ್ ಆದ ಕೂಡಲೇ ಈ ಗಿಡ ತುಂಬ ಎಲೆಗಳು ಬರುತ್ತೆ, ಹೂ ಬರೋಕ್ಕೂ ಶುರುವಾಗುತ್ತೆ. ಈ ಗಿಡದ ಸ್ಟೆಮ್ ನೋಡಿದ್ರಲ್ಲ, ದಪ್ಪ ಇರೋದ್ರಿಂದ ಚಿಕ್ಕ ಪಾಟಲ್ಲಿ ಬೆಳೆಯೋಕ್ಕಾಗಲ್ಲ. 12 ಇಂಚ್ ಅಥವಾ 16 ಇಂಚಿನ ಪಾಟ್ ಬೇಕಾಗುತ್ತೆ. ನಾರ್ಮಲ್ ಪಾಟಿಂಗ್ ಮಿಕ್ಸಲ್ಲಿ ಬೆಳಿಬೇಕು. ನೀರು ಸರಾಗವಾಗಿ ಹೋಗೋ ಹಂಗಿರಬೇಕು. ಇದಕ್ಕೆ ಫರ್ಟಿಲೈಸರ್ ಹಾಕೋದಾದ್ರೆ ವರ್ಮಿ ಕಾಂಪೋಸ್ಟ್ ಮತ್ತು ಕೌಡಂಗ್ ಇದೆರಡು ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರೇ ಕೊಡಬೇಕು. ಇದಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಫರ್ಟಿಲೈಸರ್ ಹಾಕಿದರೆ ಹೂ ತುಂಬ ಬರುತ್ತೆ.
ಈ ಗಿಡನ ಕಟ್ಟಿಂಗಿಂದ ಮತ್ತು ಸೀಡ್ಸಿಂದ ಎರಡೂ ರೀತಿ ಪ್ರೊಪಗೇಷನ್ ಮಾಡ್ಬೋದು. ಆದರೆ ಸೀಡ್ಸಿಂದ ಬೆಳೆಯೋದು ತುಂಬ ಕಡಿಮೆ, ತುಂಬ ಟೈಮ್ ಬೇಕಾಗುತ್ತೆ, ತುಂಬ ಪೇಷನ್ಸ್ ಬೇಕಾಗುತ್ತೆ. ಅದ್ರ ಸೀಡ್ಸ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈ ಗಿಡಕ್ಕೆ ಡೈಲಿ ನೀರು ಕೊಡಬೇಕು. ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಮಣ್ಣು ತುಂಬ ಡ್ರೈ ಆದರೆ ಹೂ ಕೂಡ ಈ ರೀತಿ ಒಣಗಿದಂಗೆ ಆಗುತ್ತೆ. ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇದ್ರೆ ಕೂಡ ಹೂವೆಲ್ಲ ಈ ರೀತಿ ಒಣಗಿದಂಗೆ ಆಗುತ್ತೆ. ಈ ಬ್ಲೀಡಿಂಗ್ ಹಾರ್ಟ್ ವೈನ್ ಗಿಡನ ಹೆಚ್ಚಾಗಿ ಎಲ್ಲರೂ ಬಳ್ಳಿ ರೀತಿನೇ ಬೆಳೆಸ್ತಾರೆ. ಟ್ರೇಲೀಸಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಯಾವುದಾದ್ರೂ ಮರದ ಕೆಳಗೆ ಸೆಮಿ ಶೇಡ್ ಇರುತ್ತಲ್ಲ ಅಂಥ ಪ್ಲೇಸಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡನ ರೇರ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ತುಂಬ ಜನ ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ. ಇದ್ರ ಹೆಸರು ಮೆಡಿನಿಲ್ಲಾ ಮ್ಯಾಗ್ನಿಫಿಕಾ ಅಂತ. ಇದೊಂದು ಎಪಿಫೈಟ್ ಆಗಿದೆ, ಅಂದರೆ ಆರ್ಕಿಡ್ ಜಾತಿಗೆ ಸೇರುತ್ತೆ. ಆರ್ಕಿಡಿಗೆ ಏನು ನಾವು ಪಾಟಿಂಗ್ ಮೀಡಿಯಮ್ ತೊಗೊಳ್ತೀವಿ ಅದೇ ಪಾಟಿಂಗ್ ಮೀಡಿಯಮ್ನ ನಾವು ಇದಕ್ಕೂ ಕೂಡ ಹಾಕೋಬೋದು. ಆದರೆ ಮಣ್ಣಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ನಾನು ಇದಕ್ಕೆ ಬೇರೆ ಗಿಡಗಳಿಗೆ ಹೇಗೆ ತೊಗೊಳ್ತೀನಿ ಅದೇ ರೀತಿ ನಾರ್ಮಲ್ ಪಾಟಿಂಗ್ ಮಿಕ್ಸೇ ತೊಗೊಂಡಿದ್ದೀನಿ. ಇದು 2 ರೀತಿ ಪಾಟಿಂಗ್ ಮಿಕ್ಸಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಈ ಗಿಡ 2 ರಿಂದ 4 ಅಡಿಯಷ್ಟು ಉದ್ದ ಬೆಳೆಯುತ್ತೆ. ನಾನು ಕಟ್ಟಿಂಗ್ ಹಾಕಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಹಾಗಾಗಿ ಈ ಗಿಡ ಚಿಕ್ಕದಾಗಿದೆ. ಗಿಡ ದೊಡ್ಡದಾದ್ಮೇಲೆ ಇದ್ರ ಹೂವು ದ್ರಾಕ್ಷಿ ಗೊಂಚಲು ನೇತಾಡತ್ತಲ್ಲ ಅದೇ ರೀತಿ ನೇತಾಡುತ್ತೆ. ಹಾಗಾಗಿ ಈ ಗಿಡಕ್ಕೆ ರೋಸ್ ಗ್ರೇಪ್ಸ್ ಅಂತ ಕೂಡ ಹೆಸರಿದೆ. ಇದು ಆರ್ಕಿಡ್ ಥರನೇ ಪಾರ್ಷಲ್ ಶೇಡಲ್ಲಿ ಅಥವಾ ಸೆಮಿ ಶೇಡಲ್ಲಿ ಬೆಳೆಯುವಂಥ ಗಿಡ. ಬಿಸಿಲು ಡೈರೆಕ್ಟಾಗಿ ಬೀಳ್ತಾ ಇರಬಾರ್ದು, ಆದರೆ ತುಂಬ ಬ್ರೈಟ್ ಆಗಿರೋವಂಥ ಬೆಳಕಿರಬೇಕು. ಈ ಗಿಡಕ್ಕೆ ಸ್ವಲ್ಪ ಕೂಡ ಬಿಸಿಲು ಬೀಳಬಾರ್ದು. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಒಂದು ಸೈಡ್ ಬಿಸಿಲು ಬೀಳ್ತಾ ಇತ್ತು, ಅದ್ರ ಎಲೆಗಳೆಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ, ಪೂರ್ತಿ ಬರ್ನ್ ಆದಂಗೆ ಆಗಿದೆ. ಇದನ್ನ ಕಟ್ಟಿಂಗಿಂದ ಬೆಳಿಬೋದು, ಸೀಡ್ಸಿಂದ ಬೆಳಿಬೋದು, ಹಾಗೆ ಗಿಡನ ಡಿವೈಡ್ ಮಾಡಿಬಿಟ್ಟು ಕೂಡ ಪ್ರೊಪಗೇಷನ್ ಮಾಡ್ಬೋದು. ಸೀಡ್ಸಿಂದ ಬೆಳೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ತುಂಬ ಪೇಷನ್ಸ್ ಬೇಕಾಗುತ್ತೆ. ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬಹುದು. ಇದು ಸಮ್ಮರಲ್ಲಿ ಹೂ ಬಿಡೋ ಅಂಥ ಗಿಡ. ಫೆಬ್ರವರಿಯಲ್ಲಿ ಹೂ ಬರೋಕ್ಕೆ ಶುರುವಾದರೆ ಸಮ್ಮರ್ ಪೂರ್ತಿ ಮುಗಿಯೋ ತನಕ ಜೂನ್ ತನಕ ಇದರಲ್ಲಿ ಹೂ ಇರುತ್ತೆ. ಹೂವಿನ ಲೈಫು ತುಂಬ ದಿನ ತನಕ ಇರುತ್ತೆ. ಒಂದು ಸಲ ಹೂ ಅರಳಿದ್ರೆ 1.5 ಇಂದ 2 ತಿಂಗಳ ತನಕ ಇರುತ್ತೆ. ಸೀಸನ್ ಮುಗಿದ್ಮೇಲೆ ಈ ಗಿಡನ ಕಟ್ಟಿಂಗ್ ಮಾಡೋದಾದರೆ ಪೂರ್ತಿ ಹಾರ್ಡ್ ಪ್ರೂನಿಂಗ್ ಮಾಡಬಾರ್ದು. ಕೆಲವು ಸ್ಟೆಮ್ಸ್ ಇರಬೇಕು, ಆ ಸ್ಟೆಮ್ಸಲ್ಲಿ ಸ್ವಲ್ಪ ಎಲೆಗಳಾದರೂ ಇರಬೇಕು. ಪೂರ್ತಿ ಕಟ್ಟಿಂಗ್ ಮಾಡಿ ಕಡ್ಡಿ ಥರ ಮಾಡಿದರೆ ಈ ಗಿಡ ಬದುಕಲ್ಲ. ಒಂದೊಂದು ಸ್ಟೆಮ್ಮಲ್ಲಿ 1-2 ಎಲೆಗಳಾದರೂ ಇರೋ ಥರ ಕಟ್ಟಿಂಗ್ ಮಾಡಬೇಕು. ಈ ಹೂವಿನ ಹೆಸರು ಟೊರೇನಿಯಾ ಅಂತ. ಇದನ್ನ ಕಾಮನ್ ಆಗಿ ವಿಶ್ಬೋನ್ ಫ್ಲವರ್ಸ್ ಅಂತ ಕರೀತಾರೆ. ಇದರಲ್ಲಿ ಯೆಲ್ಲೋ, ಪಿಂಕ್, ಪರ್ಪಲ್ ಮತ್ತು ವೈಟ್ 4 ಕಲರ್ಸ್ ಬರುತ್ತೆ. ಈ 4 ಕಲರ್ಸ್ ಹೂಗಳಲ್ಲಿ ಈ ಹೂವಿನ ಮಧ್ಯೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಮಾರ್ಕಿಂಗ್ ಇರುತ್ತೆ. ಈ ಗಿಡದಲ್ಲಿ ವರ್ಷ ಇಡೀ ಹೂ ಇರುತ್ತೆ, ಆದರೆ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ. ಫೆಬ್ರವರಿಯಿಂದ ಮೇ ತನಕ ತುಂಬ ಹೂ ಇರುತ್ತೆ. ಈ ಗಿಡನ ನೀವು ಪಾಟಲ್ಲಿ ಬೆಳೆಯೋರು ಚಿಕ್ಕ ಪಾಟ್ಗಳಲ್ಲಿ ಬೆಳಿಬೇಕು. 6 ಇಂಚಸ್ ಅಥವಾ 9 ಇಂಚಸ್ ಒಳಗಿರೋ ಪಾಟ್ಗಳಲ್ಲಿ ಬೆಳಿಬೇಕು. ಗಿಡನ ನೆಲದ ಮೇಲೆ ಕೂಡ ಬೆಳಿಬೋದು. ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಥರ ಮಾಡ್ಬೋದು ಅಥವಾ ಬೆಡ್ ಥರ ಮಾಡಿಬಿಟ್ಟು ಅದರಲ್ಲಿ ಬೆಳಿಬೋದು. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡ ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಆದರೆ ಈ ಸೀಡ್ಸ್ನ ಕೂಡ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡು ಬೆಳಿಬೇಕಾಗಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನ್ಯಾಸ್ಟ್ರಶಮ್ ಗಿಡದ ಬಗ್ಗೆ ತೋರಿಸಿದ್ನಲ್ಲ, ಅದೇ ರೀತಿ ಈ ಗಿಡ ಕೂಡ ರೀಸೀಡ್ ಮಾಡ್ಕೊಳ್ಳುತ್ತೆ. ಹೂ ಅರಳಿದ ಮೇಲೆ ಆ ಹೂ ಒಣಗಿ ಅದರಲ್ಲೇ ಸೀಡ್ಸ್ ಆಗುತ್ತೆ. ಆ ಸೀಡ್ಸ್ ಪಾಟಲ್ಲೇ ಬಿದ್ದುಬಿಟ್ಟು ಅದರಿಂದನೇ ಗಿಡ ಹುಟ್ಕೊಳ್ಳುತ್ತೆ. ಈ ಪಾಟಲ್ಲಿ ಚಿಕ್ಕ ಗಿಡಗಳು ಕಾಣಿಸ್ತಾ ಇದೆಯಲ್ಲ, ಇದು ಯಾವುದನ್ನು ನಾನು ನೆಟ್ಟಿರೋದಲ್ಲ. ಸೀಡ್ಸಿಂದನೇ ಬಿದ್ದುಬಿಟ್ಟು ಅದರಷ್ಟಕ್ಕದು ಹುಟ್ಕೊಂಡಿರೋದು. ಗಿಡ ಸ್ವಲ್ಪ ಎತ್ತರ ಬಂದ ಕೂಡಲೇ ಪಿಂಚಿಂಗ್ ಮಾಡಬೇಕು. ಇದರಿಂದ ಬ್ರಾಂಚಸ್ ಜಾಸ್ತಿ ಬರುತ್ತೆ, ಗಿಡ ತುಂಬ ಬುಷಿಯಾಗಿ ಬರುತ್ತೆ. ಇದ್ರ ಸ್ಟೆಮ್ಸ್ ತುಂಬ ಸಾಫ್ಟ್ ಇರೋದ್ರಿಂದ ನಾವು ಕೈಯಲ್ಲೇ ಪಿಂಚ್ ಮಾಡ್ಬೋದು.
ಇದು ಪಾರ್ಷಲ್ ಶೇಡಲ್ಲಿ ಬೆಳೆಯುವಂಥ ಗಿಡ. ಅರ್ಧ ದಿನ ಬಿಸಿಲು ಅರ್ಧ ನೆರಳಿರುತ್ತಲ್ಲ ಅಂಥ ಪ್ಲೇಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಗಿಡಕ್ಕೆ ನೀರು ತುಂಬ ಜಾಸ್ತಿ ಆಗಬಾರ್ದು, ಆದರೆ ಮಣ್ಣಲ್ಲಿ ತೇವಾಂಶ ಇರಬೇಕು. ಮೇಲ್ಗಡೆ ಲೇಯರ್ ಮಣ್ಣು ಡ್ರೈ ಆಗಿದೆಯಾ ನೋಡಿಬಿಟ್ಟು ನೀರು ಕೊಡಬೇಕು. ಫಾಸ್ಫರಸ್ ಜಾಸ್ತಿ ಇರೋವಂಥ ಫರ್ಟಿಲೈಸರ್ ಹಾಕಿದರೆ ಹೂ ಜಾಸ್ತಿ ಬಿಡುತ್ತೆ. ನಾನಿಲ್ಲಿ ಈ ಗಿಡಗಳಿಗೆ ರೋಸ್ ಮಿಕ್ಸ್ ಹಾಕ್ತಾ ಇದ್ದೀನಿ. ಈ ರೋಸ್ ಮಿಕ್ಸ್ ಎಲ್ಲ ನರ್ಸರಿಗಳಲ್ಲೂ ಈಸಿಯಾಗಿ ಸಿಗುತ್ತೆ. ಇದರಲ್ಲಿ ಎಲ್ಲ ರೀತಿ ಫರ್ಟಿಲೈಸರ್ಗಳು ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಹೂ ಬಿಡೋ ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಹೂ ಪೂರ್ತಿ ಅರಳಿ ಒಣಗಿದ ಮೇಲೆ ಅದರಲ್ಲಿ ಈ ರೀತಿ ಸೀಡ್ ಪಾಡ್ ರೆಡಿ ಆಗುತ್ತೆ. ನೋಡೋಕ್ಕೆ ಓವಲ್ ಶೇಪಲ್ಲಿರುತ್ತೆ. ಇದ್ರೊಳಗೆ ಸೀಡ್ಸ್ ಇರುತ್ತೆ. ಈ ಸೀಡ್ ಪಾಡ್ನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ನಾವು ಸೀಡ್ಸ್ನ ತೆಗೆದಿಟ್ಕೋಬೋದು, ಅಥವಾ ಗಿಡದಲ್ಲೇ ಹಾಗೆ ಬಿಡ್ಬೋದು. ಆ ಸೀಡ್ಸ್ನ ಗಿಡದಲ್ಲಿ ಹಾಗೆ ಬಿಡ್ಬೋದು. ಆಮೇಲೆ ನಿಧಾನವಾಗಿ ಗಿಡ ಒಣಗ್ತಾ ಬರುತ್ತೆ. ಒಣಗಿರೋ ಗಿಡಗಳನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಪಾಟಲ್ಲಿ ಈಗಾಗಲೇ ಸೀಡ್ಸ್ ಬಿದ್ದಿರೋದ್ರಿಂದ ನಿಧಾನವಾಗಿ ಹೊಸ ಗಿಡಗಳು ಹುಟ್ಕೊಳ್ಳುತ್ತೆ.